ಈ ಶಕ್ತಿ ಸೂತ್ರ ಇದೆಯಲ್ಲ, ಇದು ಶಕ್ತಿಯನ್ನು ಸಂಪಾದನೆ ಮಾಡುವಂತಹ ಒಂದು ವಿದ್ಯೆ, ಶಕ್ತಿಯನ್ನು ಸಂರಕ್ಷಣೆ ಮಾಡುವಂತಹ ಒಂದು ವಿದ್ಯೆ. ಯಾರು ಶಕ್ತಿವಂತರಾಗಬೇಕು ಅಂತ ಬಯಸ್ತಾರೋ ಅವರಿಗೆ ಒಳ್ಳೆ ಮಾರ್ಗದರ್ಶನ ಮಾಡುವಂತಹ ಒಂದು ವಿದ್ಯೆ. ಈ ಶಕ್ತಿ ಸೂತ್ರ ಇದೆಯಲ್ಲ, ಇದು ಓದಿದರೆ, ನೋಡಿದರೆ, ಕೇಳಿದರೆ ಏನೂ ಪ್ರಯೋಜನ ಇಲ್ಲ, ಅದು ಅರ್ಥವಾಗಲ್ಲ. ಅದನ್ನು ತರಬೇತಿ ಪಡಿಬೇಕು. ತರಬೇತಿ ಪಡೆದು ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಗ ನಿಮಗೆ ಅದರಿಂದ ತುಂಬ ಉಪಯೋಗ ಆಗುತ್ತೆ. ನೀವು ನಾನು ಬುದ್ಧಿವಂತ, ನನಗೆಲ್ಲ ಗೊತ್ತಿದೆ ಅನ್ನೋ ಮನೋಭಾವ ಇದ್ದರೆ ಅದನ್ನು ಈ ಕ್ಷಣವೇ ತೆಗೆದುಬಿಡಿ. ಪ್ರತಿದಿನ ಪ್ರತಿ ಕ್ಷಣ ನಾವು ಕಲಿಯೋದು ಭಾಳಷ್ಟಿದೆ. ನಾವು ವಿದ್ಯೆಯನ್ನು ಕಲಿಬೇಕು, ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಮ್ಮ ಕೆಲಸ ಕಾರ್ಯಗಳಿಗೆ ತಕ್ಕಂತೆ ಅದನ್ನು ನಾವು ಉಪಯೋಗಿಸ್ಬೇಕು. ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿದೆ, ನನಗೆ ಸರ್ವಜ್ಞ, ನನಗೆಲ್ಲ ಗೊತ್ತಿದೆ, ನನಗೆಲ್ಲ ತಿಳುವಳಿಕೆ ಇದೆ ಅಂತ ಮಾತ್ರ ಅಂದ್ಕೋಬೇಡಿ. ಇರ್ಬೋದು, ಸ್ವಲ್ಪ ಮಟ್ಟಿಗೆ ನಿಮಗೆ ಗೊತ್ತಿರ್ಬೋದು, ಆದರೆ ಆಳವಾಗಿ ವಿಷಯ ಗೊತ್ತಿರೋದಿಲ್ಲ. ಅರ್ಧಂಬರ್ಧ ತಿಳ್ಕೊಂಡು ಯಾವತ್ತೂ ನಾನು ಬುದ್ಧಿವಂತ ಅಂತ ಅಂದ್ಕೋಬೇಡಿ. ಎಲ್ಲ ವಿಷಯನೂ ನಾವು ಸ್ವಲ್ಪ ಗೊತ್ತಿರುತ್ತೆ, ಆದರೆ ಸಂಪೂರ್ಣವಾಗಿ ಗೊತ್ತಿರಲ್ಲ. ದೇಹದ ಒಳಗಡೆ ಒಂದು ಪ್ರಪಂಚ ಇದೆ. ಆ ಪ್ರಪಂಚ ನೀನು ಅರ್ಥ ಮಾಡ್ಕೋಬೇಕು. ಆ ಪ್ರಪಂಚದ ಬಗ್ಗೆ ನೀನು ತಿಳ್ಕೋಬೇಕು. ಯಾರೇ ಆಗಲಿ, ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಯಾರೇ ಆಗಲಿ, ಅವರು ನಮ್ಮ ದೇಹದ ಒಳಗಡೆ ಏನಿದೆ, ನಮ್ಮ ದೇಹದ ಒಳಗಡೆ ಯಾವ ಶಕ್ತಿ ಕೆಲಸ ಮಾಡುತ್ತೆ, ನಾವು ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಶಕ್ತಿಯನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನು ಕಲೀಲೇಬೇಕು. ಅದು ಗೊತ್ತಿಲ್ಲದಲೇ ಜೀವನ ಮಾಡಲೇಬಾರ್ದು. ಇದು ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಳಿ. ನೀನೇನೇ ಹೇಳು, ನಿನ್ನ ಮಾತನ್ನು ನಿನ್ನ ಮೆದುಳು ಕೇಳಲ್ಲ. ನಿನ್ನ ಮೆದುಳಿಗೆ ನೀನು ಏನಾದರೂ ಹೇಳು, ಅದು ನಿನ್ನ ಮಾತು ಕೇಳಲ್ಲ. ಯಾಕಂದರೆ ಅದು ಸೃಷ್ಟಿ ನಿಯಮ. ನಿನ್ನ ಮಾತು ನಿನ್ನ ಮೆದುಳು ಕೇಳಲ್ಲ. ಮತ್ತು ಹಂಗಾದ್ರೆ ಯಾರ ಮಾತು ಕೇಳುತ್ತೆ? ಯಾರ ಮಾತು ಕೇಳುತ್ತೆ ಅಂದರೆ ಪಂಚೇಂದ್ರಿಯಗಳಿಂದ ಬಂದಂಥ ಸಿಗ್ನಲನ್ನು ಕೇಳುತ್ತೆ, ಮಾತುಗಳನ್ನು ಕೇಳುತ್ತೆ. ಪಂಚೇಂದ್ರಿಯದ ಮುಖಾಂತರ ಏನು ಸಿಗ್ನಲ್ ಬರುತ್ತೋ ಅದರ ಪ್ರಕಾರನೇ ಮೆದುಳು ವರ್ಕ್ ಮಾಡೋದು. ನೀನು ಹೇಳ್ದಾಗೆ ನಿನ್ನ ಮೆದುಳು ಕೇಳಲ್ಲ. ನಿನ್ನ ಮೆದುಳು ನೀನು ಹೇಳಿದ್ದಂಗೆ ಕೇಳಲ್ಲ. ಅದು ಪಂಚೇಂದ್ರಿಯಗಳ ಮುಖಾಂತರ ಬಂದಂಥ ಸಿಗ್ನಲ್, ಆಜ್ಞೆಗಳನ್ನು ಪಾಲನೆ ಮಾಡುತ್ತೆ. ಅದಕ್ಕೆ ಬೇರೆಯವರು ಹೇಳ್ದಂಗೆ ಕೇಳೋದು, ಬೇರೆಯವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳೋದು. ಬೇರೆಯವ್ರು ಏನು ಮಾಡ್ತಾರೋ ಅದನ್ನು ನೀನು ನೋಡ್ತೀಯಾ, ನೀನು ಹಂಗೆ ಮಾಡೋದು. ಈ ನೋಡೋದು, ಕೇಳೋದು, ಮಾತಾಡೋದು, ಬೇರೆಯವ್ರು ಹೆಂಗೆ ಮಾಡ್ತಾರೋ ನೀನು ಹಂಗೆ ಮಾಡೋದು. ನಿನ್ನ ಮೆದುಳು ನಿನ್ನ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಸರಿಯಾದ ಉಪದೇಶ, ಮಾರ್ಗದರ್ಶನ ಬೇಕು. ಬೇರೆಯವ್ರು ಏನು ಬೇಕಾದರೂ ಹೇಳ್ಬೋದು, ಒಳ್ಳೇದು ಹೇಳ್ಬೋದು, ಕೆಟ್ಟದ್ದು ಹೇಳ್ಬೋದು, ಬಟ್ ಅದನ್ನು ನೀನು ಮಾಡ್ತೀಯ. ಯಾಕಂದರೆ ಪಂಚೇಂದ್ರಿಯಗಳ ಮುಖಾಂತರ ಆಜ್ಞೆ ಆಗುತ್ತೆ ಮೆದುಳಿಗೆ. ಪಂಚೇಂದ್ರಿಯಗಳ ಮುಖಾಂತರ ಏನು ಸಿಗ್ನಲ್ ಹೋಗುತ್ತೆ ಅದ್ರ ಪ್ರಕಾರ ಮೆದುಳು ಸ್ಪಂದಿಸುತ್ತೆ. ಸೊ ಅದಕ್ಕೆ ಗುರುಗಳನ್ನಿಟ್ಟಿರೋದು. ಗುರು ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ಒಬ್ಬ ಒಳ್ಳೆ ವ್ಯಕ್ತಿ ಒಳ್ಳೆ ಆಚಾರ ವಿಚಾರಗಳನ್ನು, ಒಳ್ಳೆ ವಿಷಯಗಳನ್ನು ತರಬೇತಿ ಪಡೆದು ಅವನು ಇನ್ನೊಬ್ಬರಿಗೆ ಬೋಧಿಸ್ತಾನೆ. ಪಂಚೇಂದ್ರಿಯಗಳ ಮುಖಾಂತರ ಅಂದರೆ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಇದ್ರ ಮುಖಾಂತರ ಅವನಿಗೆ ತರಬೇತಿ ಕೊಡ್ತಾನೆ.
ಗುರು ಹೇಳ್ದಂಗೆ ನೀವು ಕೇಳಿದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಯಾರ್ಯಾರು ಹೆಂಗೆ ಹೇಳ್ತಾರೋ ಹಂಗೆ ಕೇಳಿದರೆ ಹೆಂಗೋ ಇರುತ್ತೆ ಜೀವನ. ಅದಕ್ಕೋಸ್ಕರ ಗುರು ಅಂತ ಮಾಡಿರೋದು. ಭಾಳ ಜನಕ್ಕೆ ಗುರುಗಳದ್ದು ಬೆಲೆ ಗೊತ್ತಿಲ್ಲ. ನೀಚರು, ದುಷ್ಟರು, ಅವಿವೇಕಿಗಳು, ಅಜ್ಞಾನಿಗಳು, ವಿದ್ಯೆ ಇಲ್ಲದವರು, ಪಶುಗಳು, ಇಂತಹ ಒಂದು ವ್ಯಕ್ತಿತ್ವ ಇರೋರು ಗುರುಗಳ ಬಗ್ಗೆ ಗೌರವ ಇರೋದಿಲ್ಲ, ಅವರಿಗೆ ಗೊತ್ತಿರೋದಿಲ್ಲ. ಬಟ್ ಅವರಿಗೆ ಗೊತ್ತಾದರೆ, ಅಂಥವರಿಗೆ ಗುರು ಬಗ್ಗೆ ವ್ಯಾಲ್ಯೂ ಗೊತ್ತಾದರೆ ಅವರು ಗೌರವಿಸ್ತಾರೆ. ನಾವು ಯಾವುದನ್ನೇ ಆಗಲಿ ತಿಳುವಳಿಕೆ ಇಲ್ಲ ಅಂದಾಗ ನಾವು ಅದನ್ನು ಗೌರವಿಸಲ್ಲ. ಆದರೆ ಅದ್ರ ಬಗ್ಗೆ ತಿಳ್ಕೊಂಡಾಗ, ತಿಳುವಳಿಕೆ ಬಂದಾಗ ನಾವು ಅದನ್ನು ಗೌರವಿಸ್ತೀವಿ. ಅದಕ್ಕೋಸ್ಕರ ನಾನು ಹೇಳೋದು, ಗುರುಗಳು ಬೇಕು. ಜೀವನ ಚೆನ್ನಾಗಿರಬೇಕು ಅಂದರೆ ಗುರುಗಳು ಬೇಕು. ಏನು ಗುರು ಅಂತಲೇ ಅಂತೀವಂದರೆ, ಒಬ್ಬ ಗುರು ಅವನಿಗೆ ಒಳ್ಳೇದು ಬಿಟ್ಟರೆ ಕೆಟ್ಟದ್ದು ಗೊತ್ತಿರಲ್ಲ. ಅವನಿಗೆ ಆತ ತರಬೇತಿ ನಾವು ನಮ್ಮ ಒಂದು ಸಮಾಜದಲ್ಲಿ ನಾವು ಒಂದು ಗುರುವನ್ನು ತಯಾರು ಮಾಡ್ತೀವಿ. ಅವನಿಗೆ ಊಟ ಬಟ್ಟೆ ಕೊಡ್ತೀವಿ, ಅವನಿಗೆಲ್ಲ ಕೊಡ್ತೀವಿ, ಅವನೊಬ್ಬ ಗುರುವನ್ನಾಗಿ ಮಾಡ್ತೀವಿ. ಅವನು ಬರೇ ಬೋಧನೆ ಮಾಡೋದಷ್ಟೇ. ಜೀವನ ಮಾರ್ಗವನ್ನು ತೋರಿಸೋದು ಧರ್ಮ, ಕೆಲಸ. ಧರ್ಮ ಅಂದರೆ ಕೆಲಸ, ಧರ್ಮ ಅಂದರೆ ಕಾಯಕ, ಧರ್ಮ ಅಂದರೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕೆಲಸ, ಅದು ಧರ್ಮ. ಮಾಡಬೇಕಾಗಿರುವ ಕೆಲಸ, ಮಾಡಬಾರದ ಕೆಲಸ, ಇದೇ ಧರ್ಮ. ಈ ಧರ್ಮವನ್ನು ನಮಗೆ ಗುರುಗಳು ಬೋಧನೆ ಮಾಡ್ತಾರೆ. ನೀವೊಂದು ತಿಳ್ಕೊಳ್ಳಿ, ನಮ್ಮ ಮೆದುಳು ಬೇರೆಯವರು ಹೇಳ್ದಂಗೆ ಕೇಳೋದು. ಬೇರೆಯವರು ಅಂದರೆ ಯಾರಾದರೂ ಆಗಿರ್ಬೋದು. ಒಳ್ಳೆಯವರು ಹೇಳಿದರೆ ಒಳ್ಳೇದು ಹೇಳಿದರೆ ಒಳ್ಳೇದು ಕೇಳುತ್ತೆ, ಕೆಟ್ಟದ್ದು ಹೇಳಿದರೆ ಕೆಟ್ಟದ್ದು ಕೇಳುತ್ತೆ ಮೆದುಳು. ಏನು ಅದಕ್ಕೇನು ಸ್ವಂತ ಬುದ್ಧಿ ಇಲ್ಲ. ಪಂಚೇಂದ್ರಿಯಗಳ ಮುಖಾಂತರ ಏನು ಸಿಗ್ನಲ್ ಹೋಗುತ್ತೆ ಅದ್ರ ಪ್ರಕಾರ ಮೆದುಳು ವರ್ಕ್ ಮಾಡುತ್ತೆ. ಅದಕ್ಕೆ ಗುರುಗಳು ಬೇಕು, ಗುರುಗಳ ಮಾರ್ಗದರ್ಶನ ಬೇಕು, ಗುರುಗಳಿಂದ ಕೇಳಿ ತಿಳ್ಕೊಬೇಕು. ಈಗ ನೀನೊಂದು ಪುಸ್ತಕ ತಗೊಂತೀಯ, ಗ್ರಂಥ, ಅದನ್ನು ನೀನೇ ಸ್ವಂತ ಓದ್ತೀಯ, ನಿನ್ನ ಮಾತು ಕೇಳಲ್ಲ ಮೆದುಳು. ಅದ್ರಾಗಿರೋದು ನಿನಗೆ ಅರ್ಥ ಆಗಲ್ಲ. ನೀನೊಂದು ಹೇಳಿದ್ರೆ ಅದೊಂದು ತಿಳ್ಕೊಳುತ್ತೆ. ಹಂಗೆ ಮಾಡೋಂಗಿಲ್ಲ. ನೀನು ಯಾವುದೇ ಕಾರಣಕ್ಕೂ ಓದಿ ನೋಡಿ ಕೇಳಿ ನಿನ್ನಷ್ಟಕ್ಕೆ ನೀನು ತಿಳ್ಕೊಳಂಗಿಲ್ಲ. ನಿನ್ನ ಮೆದುಳು ಸ್ಪಂದಿಸಲ್ಲ, ಅಂಗಾಂಗಗಳು ಸ್ಪಂದಿಸಲ್ಲ. ನಿನ್ನ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಾಂಗಗಳು, ಮೆದುಳು ಎಲ್ಲ, ಪ್ರತಿಯೊಂದು ಹೃದಯ, ಕಿಡ್ನಿ, ಲಿವರ್ ಎಲ್ಲ ಪ್ರತಿಯೊಂದೂ ಬೇರೆಯವ್ರು ಹೇಳ್ದಂಗೆ ಕೇಳೋದು. ಈಗ ನೀನು ಸಿನಿಮಾ ನೋಡ್ತೀಯ, ಅದರಲ್ಲಿ ಹೆದರಿಕೆ ಆಗೋವಂಥದ್ದು, ಸಂತೋಷ ಆಗೋವಂಥ ಭಾವನೆಗಳು ಬರ್ತವೆ. ಆಗ ನಿನಗೆ ಹೆದರಿಕೆ, ಸಂತೋಷ ಎಲ್ಲ ಆಗುತ್ತೆ. ನಿನ್ನಷ್ಟಕ್ಕೆ ನೀನೇ ಅಂದ್ಕೊಂಡ್ರೆ ಆಗಲ್ಲ. ಅರ್ಥ ಆಯ್ತಾ? ನಿನ್ನ ದೇಹದ ಪ್ರತಿಯೊಂದು ಅಂಗಾಂಗವು, ಅಣು ಅಣು, ಕಣ ಕಣ ಬೇರೆಯವ್ರು ಹೇಳ್ದಂಗೆ ಕೇಳೋದು. ನಿನ್ನ ಮೆದುಳು ಬೇರೆಯವ್ರು ಹೇಳ್ದಂಗೆ ಕೇಳೋದು. ಅಂದರೆ ಪಂಚೇಂದ್ರಿಯಗಳ ಸಿಗ್ನಲ್ ಏನು ಬರುತ್ತೋ ಅದೇ ಥರ ಮಾಡೋದು. ಪಂಚೇಂದ್ರಿಯಗಳಿಗೆ ಸಿಗ್ನಲ್ ಎಲ್ಲಿಂದ ಬರುತ್ತೆ? ಹೊರಗಡೆ ಬೇರೆಯವರಿಂದ ತಾನೇ ಬರೋದು. ಅದಕ್ಕೆ ನಮ್ಮ ಗುರು ಹಿರಿಯರು ಏನು ಮಾಡಿದ್ದಾರೆ, ಮಠ ಅಂತ ಮಾಡಿದ್ದಾರೆ, ಗುರು ಅಂತ ಮಾಡಿದ್ದಾರೆ, ದೇವಸ್ಥಾನ ಅಂತ ಮಾಡಿದ್ದಾರೆ, ಅರ್ಚಕರು ಅಂತ ಮಾಡಿದ್ದಾರೆ, ಶಾಸ್ತ್ರಿಗಳು ಅಂತ ಮಾಡಿದ್ದಾರೆ, ಸಂಪ್ರದಾಯಸ್ಥರು ಅಂತ ಮಾಡಿದ್ದಾರೆ. ಶಾಸ್ತ್ರ, ಸಂಪ್ರದಾಯ, ಆಚಾರ, ವಿಚಾರ, ನಡೆ ನುಡಿ ಅಂತ ಮಾಡಿದ್ದಾರೆ. ಅದನ್ನೆಲ್ಲ ನೀವು ಗುರುಗಳಿಂದ ಕೇಳಿ ಮಾಡಬೇಕು. ನಿಮ್ಮಷ್ಟಕ್ಕೆ ನೀವು ಮಾಡಬಾರ್ದು. ನಿಮ್ಮ ಮಾತು ನಿಮ್ಮ ಮೆದುಳು ಕೇಳಲ್ಲ, ಇನ್ನೊಬ್ರು ಹೇಳಿದ್ದೇ ಕೇಳೋದು. ಅದಕ್ಕೆ ಗುರುಗಳು ಬೇಕು. ಗುರುಗಳು ಹೇಳ್ದಂಗೆ ಕೇಳ್ರಿ, ಗುರುಗಳು ಹೇಳ್ದಂಗೆ ಮಾಡಿರಿ, ಗುರುಗಳನ್ನ ಆಶ್ರಯಿಸ್ರಿ, ಗುರುಗಳ ಹತ್ರ ಹೋಗ್ರಿ. ಹೆಣ್ಣು ಮಕ್ಕಳು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಆ ಆಚರಣೆ ಬಗ್ಗೆ ಭಾಗ 1 ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ಭಾಗ 2. ನಾನು ಭಾಗ 1ರಲ್ಲಿ ಏನು ಹೇಳಿದ್ದೀನಿ ಅಂದರೆ, ಪ್ರತಿಯೊಬ್ಬ ಹೆಣ್ಮಕ್ಳು ಹುಟ್ಟಿದಾಗಿಂದ ಸಾಯೋವರೆಗೂ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟ ಆಲೋಚನೆ ಮಾಡಬಾರ್ದು. ಪಂಚೇಂದ್ರಿಯಗಳು ಶುದ್ಧವಾಗಿಟ್ಕೋಬೇಕು. ಪಂಚೇಂದ್ರಿಯಗಳು ಶುದ್ಧವಾಗಿಟ್ಕೊಳಕ್ಕೆ ಏನು ಬೇಕೋ ಆ ತರಬೇತಿಯನ್ನು ಪಡಿಬೇಕು. ನಾನು ಭಾಗ 1ರಲ್ಲಿ ಹೇಳಿದ್ದೀನಿ. ಈಗ ಭಾಗ 2ರಲ್ಲಿ ನಾನು ಅದನ್ನು ಮುಂದುವರಿಸ್ತೀನಿ. ಪ್ರತಿಯೊಬ್ಬ ಹೆಣ್ಮಕ್ಳು ಗಂಡು ಮಕ್ಕಳನ್ನು ಕಣ್ಣೆತ್ತಿ ನೋಡಬಾರ್ದು, ಪರಪುರುಷರನ್ನು ಕಣ್ಣೆತ್ತಿ ನೋಡಬಾರ್ದು. ಇದು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು. ಆಮೇಲೆ ಪ್ರತಿಯೊಬ್ಬರು ನಾವು ಏನು ದೇವರನ್ನು ಪೂಜೆ ಮಾಡ್ತೀವಿ, ದೇವರನ್ನು ಯಾವ ಭಾವನೆಯಿಂದ ನೋಡ್ತೀವಿ, ಆ ಭಾವನೆಯಿಂದ ಪ್ರತಿಯೊಬ್ಬರನ್ನು ನೋಡಬೇಕು.
ಪ್ರತಿಯೊಬ್ಬರನ್ನು ದೇವರು ಅಂತ ತಿಳ್ಕೊಂಡೇ ಮಾತಾಡಿಸ್ಬೇಕು, ನೋಡಬೇಕು, ಪವಿತ್ರ ಭಾವನೆಯಿಂದ ನೋಡಬೇಕು. ಪ್ರತಿಯೊಬ್ಬರನ್ನು ತಂದೆ ತಾಯಿ ಅಂತ ತಿಳ್ಕೊಬೇಕು, ಪ್ರತಿಯೊಬ್ಬರನ್ನು ತಂದೆ ತಾಯಿ ಅಂತ ತಿಳ್ಕೊಂಡೇ ಮಾತಾಡಬೇಕು. ಆದರೆ ಕಣ್ಣೆತ್ತಿ ಅವ್ರ ಮುಖ ನೋಡಬಾರ್ದು, ಕಾಲು ನೋಡಿ ಮಾತಾಡಬೇಕು. ಆಮೇಲೆ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ಮುಟ್ಟಬಾರ್ದು. ಸಪ್ತಧಾತುಗಳು ನಾಶ ಆಗುವಂಥದ್ದು ಯಾವುದನ್ನು ಮಾಡಬಾರ್ದು. ಆಮೇಲೆ ಸರಳವಾದ ಜೀವನ ಇರಬೇಕು, ತುಂಬ ಅಲಂಕಾರ ಮಾಡ್ಕೋಬಾರ್ದು, ಮೈ ಮೇಲೆಲ್ಲ ಬಂಗಾರ ಬಟ್ಟೆ ಅವೆಲ್ಲ ಹಾಕ್ಕೋಬಾರ್ದು, ಮೈ ತುಂಬ ಬಟ್ಟೆ ಹಾಕ್ಕೋಬೇಕು. ಯಾವಾಗಲೂ ಸರಳವಾಗಿರಬೇಕು, ಸರಳ ಜೀವನ ಮಾಡಬೇಕು, ಸರಳ ವ್ಯಕ್ತಿತ್ವನೇ ಇರಬೇಕು. ಆಮೇಲೆ ಯಾವಾಗಲೂ ಪವಿತ್ರವಾದ ಸಂಗತಿಗಳನ್ನೇ ನೋಡಬೇಕು, ಪವಿತ್ರವಾದ ಸಂಗತಿಗಳನ್ನೇ ಕೇಳಬೇಕು, ಪವಿತ್ರವಾದ ಸತ್ಸಂಗದಲ್ಲಿ ಇರಬೇಕು. ಆಮೇಲೆ ಯಾವಾಗಲೂ ಪವಿತ್ರವಾದ ಗ್ರಂಥಗಳನ್ನು ಓದಬೇಕು, ಗ್ರಂಥ ಪಠಣ ಮಾಡಬೇಕು. ಯಾವಾಗಲೂ ಪುರಾಣ ಪುಣ್ಯಕಥೆಗಳನ್ನು ಕೇಳಬೇಕು, ನೋಡಬೇಕು, ಓದಬೇಕು. ಪ್ರತಿಯೊಂದು ಗುರುಗಳಿಂದಲೇ ಆಗಬೇಕು, ಸ್ವಂತ ಮಾಡೋಂಗಿಲ್ಲ. ಸ್ವಂತವಾಗಿ ಯಾವುದೇ ಗ್ರಂಥಗಳನ್ನು ಓದೋಂಗಿಲ್ಲ, ಎಲ್ಲ ಗುರುಗಳಿಂದ ಕೇಳಿ ಪಡಿಬೇಕು. ಜ್ಞಾನವನ್ನು ಗುರುಗಳಿಂದ ಪಡಿಬೇಕು. ಮತ್ತು ಬೆಳಿಗ್ಗೆ ಒಂದು ಸತಿ, ಮಧ್ಯಾಹ್ನ ಒಂದು ಸತಿ, ಸಾಯಂಕಾಲ ಒಂದು ಸತಿ ಸ್ನಾನ ಮಾಡಬೇಕು. ದೇಹವನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು. ದೇಹದ ಅಣು ಅಣು ಕಣ ಕಣವೂ ಕೂಡ ಸ್ವಚ್ಛವಾಗಿರಬೇಕು. ಮತ್ತು ಆಹಾರ ಪದ್ಧತಿ, ತಾಜಾ ಆಹಾರ ಮತ್ತು ಸಾತ್ವಿಕ ಆಹಾರವನ್ನು ತಗೋಬೇಕು, ಅದು ಗುರುಗಳ ಮಾರ್ಗದರ್ಶನದಂತೆ. ಮತ್ತು ಆವಾಗವಾಗ ಉಪವಾಸ ವ್ರತವನ್ನು ಕೈಗೊಳ್ಳಬೇಕು. ಉಪವಾಸ ವ್ರತ ಮಾಡೋದ್ರಿಂದ ದೇಹದಲ್ಲಿ ಒಂದು ನವ ಚೈತನ್ಯ ಬರುತ್ತೆ. ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳು, ಕೆಟ್ಟ ವಿಷ ಪದಾರ್ಥಗಳು ಎಲ್ಲ ನಿರ್ಮೂಲನೆ ಆಗುತ್ತೆ, ದೇಹ ಸ್ವಚ್ಛ ಆಗುತ್ತೆ. ಮತ್ತು ಪ್ರತಿ ದಿವಸ 2 ಸತಿ ಮಲಮೂತ್ರ ವಿಸರ್ಜನೆ ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ ಮಾಡಬೇಕು. ಹೊಟ್ಟೆಯನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು. ಮತ್ತು ಜನನೇಂದ್ರಿಯನ್ನು ನೋಡ್ಕೋಬಾರ್ದು, ಮುಟ್ಟಬಾರ್ದು. ಅದು ಸ್ನಾನ ಮಾಡ್ಬೇಕಾರಷ್ಟೇ ಕ್ಲೀನ್ ಮಾಡಬೇಕು. ಮತ್ತು ಯಾವ ಸಮಯದಲ್ಲೂ ಅದನ್ನು ನೋಡಬಾರ್ದು, ಮುಟ್ಟಬಾರ್ದು. ಮತ್ತು ಬೆಳಿಗ್ಗೆ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದೇಳೋದು ಪ್ರಾಕ್ಟೀಸ್ ಮಾಡಬೇಕು. ಹೆಣ್ಮಕ್ಳಾದವರು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಬೇಕು. 6 ಗಂಟೆ ಒಳಗಾಗಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಬೇಕು. ಇದು ಪ್ರತಿ ದಿವಸ ಮಾಡಬೇಕು, ಒಂದಿನವೂ ತಪ್ಪಬಾರ್ದು. ಮತ್ತು ಗುರುಗಳ ಮಾರ್ಗದರ್ಶನದಂತೆ ಮಾಡಬೇಕು. ಪ್ರತಿದಿನ ಬೇಗ ಮಲಗಿ ಬೇಗ ಏಳಲೇಬೇಕು ಹೆಣ್ಮಕ್ಳಾದವರು. ಆಮೇಲೆ ಯಾವಾಗಲೂ ಲೂಸನ್ ಬಟ್ಟೆ ಹಾಕೋಬೇಕು. ಜನನೇಂದ್ರಿಯಕ್ಕೆ ಬಟ್ಟೆ ಟಚ್ ಆಗಬಾರ್ದು, ಆ ಥರ ಲೂಸನ್ ಬಟ್ಟೆ ಹಾಕೋಬೇಕು. ಟೈಟ್ ಪ್ಯಾಂಟು, ಟೈಟ್ ಚಡ್ಡಿ ಅಂಥವೆಲ್ಲ ಹಾಕೋಬಾರ್ದು. ಅವು ಜನನೇಂದ್ರಿಯಕ್ಕೆ ಯಾವುದು ಟಚ್ ಆಗಬಾರ್ದು. ಬಟ್ಟೆ ಜನನೇಂದ್ರಿಯಕ್ಕೆ ಟಚ್ ಆಗಬಾರ್ದು, ಆ ಥರ ಮೇಂಟೈನ್ ಮಾಡಬೇಕು. ತುಂಬ ಲೂಸಾಗಿರೋದು ಲಂಗ ಸೀರೆ ಆ ಥರ ತುಂಬ ಲೂಸಾಗಿರೋಂಥ ಬಟ್ಟೆಗಳ್ನ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಜನನೇಂದ್ರಿಯಕ್ಕೆ ಟಚ್ ಮಾಡಬಾರ್ದು. ಬಟ್ಟೆ ಟೈಟ್ ಡ್ರೆಸ್ ಹಾಕೋಬಾರ್ದು. ಮತ್ತು ಯಾವಾಗಲೂ ಸ್ವಚ್ಛವಾಗಿರುವ ಬಟ್ಟೆನೇ ಹಾಕ್ಕೋಬೇಕು. ಆಮೇಲೆ ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು, ಯಾವಾಗಲೂ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಬೇಕು. ತನ್ನ ಜೀವನದ ಬಗ್ಗೆ, ತನ್ನ ಶ್ರೇಯಸ್ಸಿನ ಬಗ್ಗೆ, ಕುಟುಂಬದ ಶ್ರೇಯಸ್ಸಿನ ಬಗ್ಗೆ ಯೋಚನೆ ಮಾಡಬೇಕು. ಒಳ್ಳೆಯ ಸಂಗತಿಗಳನ್ನು ಯೋಚನೆ ಮಾಡಬೇಕು, ಕೆಟ್ಟ ಆಲೋಚನೆಗಳನ್ನು ಮಾಡಬಾರ್ದು. ಕೆಲವರು ಮೊಬೈಲ್ನಲ್ಲಿ, ಟಿ ವಿನಲ್ಲಿ ಕೆಟ್ಟ ಕೆಟ್ಟ ದೃಶ್ಯಗಳನ್ನು ನೋಡ್ತಾರೆ, ಹಾರರ್ದು ಮೂವೀಸ್ ನೋಡ್ತಾರೆ, ಹೆದರಿಕೆ ಆಗೋಂಥದ್ದು, ಭಯ ಆಗೋಂಥದ್ದು, ಕೊಲೆ ಮಾಡೋವಂಥದ್ದು, ತುಂಬ ಕೆಟ್ಟ ಕೆಟ್ಟ ವಿಚಾರಗಳನ್ನು ನೋಡ್ತಾರೆ, ಕೇಳ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಕೆಟ್ಟ ಕೆಟ್ಟ ಶಬ್ದಗಳನ್ನೆಲ್ಲ ಕೇಳಬಾರ್ದು. ಇದನ್ನೆಲ್ಲ ಮೇಂಟೈನ್ ಮಾಡಬೇಕು. ಆಮೇಲೆ ಯಾವಾಗಲೂ ಉಚ್ಚ ಧ್ಯೇಯ ಮತ್ತು ಆದರ್ಶ ವಿಚಾರಗಳನ್ನು ಯಾವಾಗಲೂ ಮನನ ಮಾಡ್ತಾ ಇರಬೇಕು. ಆತ್ಮ ಸಂಶೋಧನೆ ಆಗಬೇಕು, ಆತ್ಮ ಸಂಯಮದಿಂದ ಇರಬೇಕು. ಮತ್ತು ಸತತ ಉದ್ಯೋಗ ಮಾಡಬೇಕು. ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ 1 ನಿಮಿಷ 1 ಸೆಕೆಂಡು ಕೂಡ ಸುಮ್ಮನೆ ಇರಬಾರ್ದು. ಏನಾದರೂ ಕೆಲಸ ಮಾಡ್ತಾನೇ ಇರಬೇಕು. ಮನೆ ಕೆಲಸ ಮಾಡ್ತಾ ಇರಬೇಕು. ಮನೆ ಕೆಲಸ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಕೈ ಕಾಲು ಉಪಯೋಗಿಸಿ ಕೆಲಸ ಮಾಡ್ತಾ ಇರಬೇಕು. ಯಾವಾಗಲೂ ಬ್ಯುಸಿಯಾಗಿರಬೇಕು. 1 ನಿಮಿಷ 1 ಸೆಕೆಂಡು ಕೂಡ ಫ್ರೀಯಾಗಿರಬಾರ್ದು. ಏನಾದರೂ ಕೆಲಸ ಮಾಡ್ತಾನೇ ಇರಬೇಕು. ಆಗ ಹೆಣ್ಣು ಮಕ್ಕಳು ತುಂಬ ಆರೋಗ್ಯವಾಗಿ, ಶಕ್ತಿಶಾಲಿಯಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಶಕ್ತಿ ನಾಶ ಮಾಡಿಕೊಂಡ್ರೆ ಉತ್ಸಾಹ ಇರಲ್ಲ, ಉಲ್ಲಾಸ ಇರಲ್ಲ, ದೇಹ ದುರ್ಬಲ ಆಗುತ್ತೆ. ಅದಕ್ಕೆ ಶಕ್ತಿ ನಾಶ ಮಾಡ್ಕೋಬಾರ್ದು. ಯಾವಾಗಲೂ ಉತ್ಸಾಹಶೀಲರಾಗಿರಬೇಕು, ಚಟುವಟಿಕೆಯಿಂದ ಕೂಡಿರಬೇಕು. ಶಕ್ತಿ ನಾಶ ಮಾಡಿಕೊಂಡ್ರೆ ಉತ್ಸಾಹ ಬರಲ್ಲ.
ಶಕ್ತಿ ಸಂರಕ್ಷಣೆ ಮಾಡಬೇಕು, ಶಕ್ತಿ ಉತ್ಪಾದನೆ ಮಾಡಬೇಕು. ಯಾವ ರೀತಿ ಶಕ್ತಿನ ರಕ್ಷಣೆ ಮಾಡಿ ಕಾಪಾಡ್ಕೋಬೇಕು ಅನ್ನೋದನ್ನು ಗುರುಗಳಿಂದ ಕೇಳಿ ತಿಳ್ಕೊಂಡು ಅದರ ಆಜ್ಞೆಯಂತೆ ಅವರ ಮಾರ್ಗದರ್ಶನದಂತೆ ನಡಿಬೇಕು. ಯಾವಾಗಲೂ ಶೀಲತೆಯಿಂದ ಸತತ ಉದ್ಯೋಗದಲ್ಲಿ ತೊಡಗಬೇಕು. ಆಮೇಲೆ ಯಾವಾಗಲೂ ಒಳ್ಳೆ ಗಾಳಿಯನ್ನು ಕುಡಿಬೇಕು. ಕೆಟ್ಟ ಗಾಳಿಯನ್ನು ಕುಡಿಬಾರ್ದು, ಒಳ್ಳೆ ಗಾಳಿಯನ್ನು ಕುಡಿಬೇಕು. ಸೂರ್ಯನಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆ ಮಾಡಬೇಕು. ಯಾಕೆ ಅಂತಂದರೆ ಸೂರ್ಯನ ಬೆಳಕು ನಮ್ಮ ದೇಹದ ಮೇಲೆ ಬೀಳಬೇಕು. ಅದಕ್ಕೆ ಅವರು ಸೂರ್ಯನ ಪೂಜೆ ಮಾಡಲೇಬೇಕು. ಆಮೇಲೆ ಎಲ್ಲದರಲ್ಲೂ ಮಿತಿ ಇರಬೇಕು, ಸರಳತೆ ಇರಬೇಕು, ನಿಯಮಿತವಾಗಿರಬೇಕು. ಯಾವುದನ್ನು ಅತಿಯಾಗಿ ಮಾಡಬಾರ್ದು. ಯಾವಾಗಲೂ ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು, ಗುರುಗಳು ಹೇಳ್ದಂಗೆ ಕೇಳಬೇಕು. ನಿಯಮಿತತನ ಇರಬೇಕು. ಆಮೇಲೆ ಸ್ವಧರ್ಮ ಅನುಷ್ಠಾನ ಮಾಡಬೇಕು. ನೀವು ನಿಮ್ಮ ಮನೆ ದೇವರು ಪೂಜೆ ಮಾಡಬೇಕು. ಮತ್ತು ಮನೆ ದೇವರಿಗೆ ಯಾವ ರೀತಿ ನಡ್ಕೋಬೇಕೋ ಅದೇ ಥರ ನಡ್ಕೋಬೇಕು. ಆಮೇಲೆ ನಿಮ್ಮ ಮನೆಯಲ್ಲಿ ಏನು ಶಾಸ್ತ್ರ ಸಂಪ್ರದಾಯ ಇದೆ ಅದನ್ನು ಪಾಲನೆ ಮಾಡಬೇಕು. ಹುಟ್ಟಿದ ಮನೆಯಲ್ಲಿ ಮದುವೆ ಆಗೋ ತನಕ ಹುಟ್ಟಿದ ಮನೆಯ ಶಾಸ್ತ್ರ ಸಂಪ್ರದಾಯವನ್ನು ಪಾಲನೆ ಮಾಡಬೇಕು. ಮದುವೆ ಆದಮೇಲೆ ಗಂಡನ ಮನೆಯಲ್ಲಿ ಏನಿರುತ್ತೋ ಆ ಶಾಸ್ತ್ರ ಸಂಪ್ರದಾಯಗಳನ್ನು ನೀವು ಪಾಲನೆ ಮಾಡಬೇಕು. ನೀವು ಎಲ್ಲಿ ಯಾವ ಜಾಗದಲ್ಲಿದ್ದೀರೋ ಆ ಜಾಗದ ಶಾಸ್ತ್ರ ಸಂಪ್ರದಾಯವನ್ನು ನೀವು ಪಾಲನೆ ಮಾಡಬೇಕು. ಸ್ವಧರ್ಮಾನುಷ್ಠಾನ ಮಾಡಬೇಕು. ಯಾವಾಗಲೂ ಪ್ರತಿ ಕ್ಷಣವೂ ನೀವು ಶಾಸ್ತ್ರ ಸಂಪ್ರದಾಯ, ಆಚಾರ ವಿಚಾರ, ನಡೆ ನುಡಿ ಈ ಆಚರಣೆಗಳಲ್ಲೇ ತೊಡಗಿರಬೇಕು. ನಿಮ್ಮ ಮನೆತನದ ಧರ್ಮ ಶಾಸ್ತ್ರವನ್ನು ನೀವು ತಪ್ಪದೆ ಪಾಲಿಸಬೇಕು, ಉಳಿಸ್ಬೇಕು ಮತ್ತು ಬೆಳೆಸಬೇಕು. ಮನೆಗಿರೋರೆಲ್ಲರೂ ಕೂಡ ಹೆಣ್ಮಕ್ಳಿಗೆ ಈ ಒಂದು ಆಚರಣೆ ಮಾಡೋದಕ್ಕೆ ಸಹಕಾರ ಕೊಡಬೇಕು, ಸಹಾಯ ಮಾಡಬೇಕು. ಆಮೇಲೆ ಯಾವಾಗಲೂ ಆತ್ಮವಿಶ್ವಾಸದಿಂದ ಇರಬೇಕು. ಆತ್ಮವಿಶ್ವಾಸದಿಂದ ಇರಬೇಕು ಅಂತಂದರೆ ಶಕ್ತಿ ಸಂಪನ್ನರಾಗಿದ್ದರೆ ಮಾತ್ರ ಆತ್ಮವಿಶ್ವಾಸ ಬರೋದು. ಶಕ್ತಿ ಸಂಪನ್ನರಾಗಿದ್ದರೆ ಕೆಟ್ಟತನ ಮಾಡೋದಿಲ್ಲ, ಒಳ್ಳೆಯತನನೇ ಮಾಡೋದು. ಒಳ್ಳೆಯವರೇ ಆಗಿರ್ತಾರೆ. ಶಕ್ತಿ ಸಂಪಾದನೆ ಮಾಡಿದವರೆಲ್ಲ ಒಳ್ಳೆಯ ಕೆಲಸಗಳು, ಒಳ್ಳೆಯ ಆಲೋಚನೆಗಳು, ಒಳ್ಳೆಯದನ್ನೇ ಮಾಡೋರೇ ಆಗಿರ್ತಾರೆ. ಆದ್ದರಿಂದ ನೀವು ಆತ್ಮವಿಶ್ವಾಸ ಮತ್ತು ಆತ್ಮ ಸನ್ಮಾನವನ್ನು ಯಾವಾಗಲೂ ಮಾಡ್ಕೋಬೇಕು. ಯಾವಾಗಲೂ ಶಕ್ತಿಶಾಲಿಯಾಗಿ ಇರಬೇಕು. ಮನಸ್ಸಿನ ಪ್ರಸನ್ನತೆಯನ್ನು ಕಾಪಾಡ್ಕೋಬೇಕು. ಮನಸ್ಸು ಅಂದರೆ ಅಂಗಾಂಗಗಳ ಶಕ್ತಿ. ಹೃದಯ, ಕಿಡ್ನಿ, ಲಿವರು, ಲಂಗ್ಸು ಇವೇನು 5 ಇದಾವಲ್ಲ, ಬ್ರೈನು, ಈ 5 ನಮ್ಮ ಅಂಗಾಂಗಗಳು ಚೆನ್ನಾಗಿ ಇಟ್ಕೋಬೇಕು. ಶಕ್ತಿಶಾಲಿಯಾಗಿ ಆರೋಗ್ಯವಾಗಿ ಇಟ್ಕೋಬೇಕು. ಆಗ ಮನಸ್ಸು ಚೆನ್ನಾಗಿರುತ್ತೆ. ಮನಸ್ಸು ಅಂದರೆ ಏನು ಬೇರೆ ಅಲ್ಲ. ಮನಸ್ಸು ಅಂದರೆ ನಿನ್ನ ದೇಹದಲ್ಲಿರ್ತಕ್ಕಂಥ ಬಾಡಿ ಪಾರ್ಟ್ಸು, ಅಂಗಾಂಗಗಳು. ಅವು ಚೆನ್ನಾಗಿ ಕೆಲಸ ಮಾಡಬೇಕು, ಶಕ್ತಿಶಾಲಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಅದಕ್ಕೆ ಏನು ಮಾಡಬೇಕೋ ಅದನ್ನು ತಂದೆ ತಾಯಿ ಮತ್ತು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನೀವು ಅದನ್ನು ಮಾಡಬೇಕು. ನೀನು ಹುಟ್ಟಿದಾಗಿಂದ ಸಾಯೋವರೆಗೂ ಗುರು ಆಶ್ರಯದಲ್ಲೇ ಇರಬೇಕು, ಗುರುಗಳು ಹೇಳ್ದಂಗೆ ಕೇಳಬೇಕು. ಆಮೇಲೆ ವಿಷಯ ದೋಷ ದೃಷ್ಟಿಯನ್ನು ಮಾಡಬಾರ್ದು. ಅಂದರೆ ನಿನ್ನ ಮನಸ್ಸು ಕೆಟ್ಟೋಗುವಂತಹ ಯಾವುದೇ ವಿಷಯವನ್ನು ನೀನು ನೋಡೋದು, ಕೇಳೋದು, ಮಾತಾಡೋದು ಮಾಡಬಾರ್ದು. ನಿನ್ನ ಸಪ್ತಧಾತುಗಳು ನಾಶವಾಗುವಂಥ ಯಾವುದೇ ವಿಷಯವನ್ನು ಮಾಡಬಾರ್ದು. ಸಪ್ತಧಾತುಗಳಲ್ಲಿ ಒಂದು ಕೂಡ ನಾಶವಾಗಬಾರ್ದು. ಆ ಥರ ಮೇಂಟೈನ್ ಮಾಡಬೇಕು. ಸಪ್ತಧಾತುಗಳಂದರೆ ಯಾವ್ಯಾವು? ನಿನ್ನ ಬಾಯಲ್ಲಿ ಬರ್ತಕ್ಕಂಥ ರಸ, ಲಾಲಾರಸ, ಮತ್ತು ರಕ್ತ, ಮಾಂಸ, ಕೊಬ್ಬು, ಮೂಳೆ, ಮಜ್ಜೆ, ವೀರ್ಯ. ಇವು 7 ನಮ್ಮ ಶಕ್ತಿಗಳು. ಇವು ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡ್ತವೆ. ಇವನ್ನು ಸಪ್ತಧಾತುಗಳು ಅಂತ ಕರೀತಾರೆ. 7 ಟಿಶ್ಯೂಸ್, 7 ಎಲಿಮೆಂಟ್ಸ್ ಅಂತ ಕರೀತಾರೆ. ಇವನ್ನ ನೀವು ಕಾಪಾಡ್ಕೋಬೇಕು. ಇವು ಕೆಟ್ಟೋಗಬಾರ್ದು, ನಾಶ ಆಗಬಾರ್ದು. ಅದಕ್ಕೋಸ್ಕರ ನೀವು ಮನಸ್ಸಿನ ಪ್ರಸನ್ನತೆಯನ್ನು ಮೇಂಟೈನ್ ಮಾಡಬೇಕು. ವಿಷಯ ದೋಷ ದೃಷ್ಟಿಯನ್ನು ನೀವು ಎಚ್ಚರಿಕೆ ವಹಿಸಬೇಕು, ಕಂಟ್ರೋಲ್ ಮಾಡಬೇಕು. ಆಮೇಲೆ ಲೋಕ ನಿಂದನೆಯ ಭೀತಿ ಇರಬೇಕು. ಏನಾದರೂ ತಪ್ಪು ಮಾಡಿದರೆ ಜನ ನಿನ್ನ ಬೈತಾರೆ, ಜನ ನಿನಗೆ ದ್ವೇಷ ಮಾಡ್ತಾರೆ. ಆ ಒಂದು ಭಯ ಇರಬೇಕು. ಒಂದು ಸತಿ ಕಳ್ಳ ಆದರೆ ಜೀವನ ಪರ್ಯಂತ ಕಳ್ಳ, ಒಂದು ಸತಿ ಕೆಟ್ಟವನಾದರೆ ಜೀವನ ಪರ್ಯಂತ ಕೆಟ್ಟವನು. ಆದ್ದರಿಂದ ಯಾವುದೇ ಕಾರಣಕ್ಕೂ ಲೋಕನಿಂದನೆಯ ಭೀತಿ ಇರಬೇಕು. ನೀನು ಜಗತ್ತಿಗೆ ತೋರಿಸ್ಬೇಕು, ನೀನು ಯಾರು ಏನು ಅಂತ ಹೇಳ್ಬಿಟ್ಟು ಜಗತ್ತಿಗೆ ತೋರಿಸ್ಬೇಕು. ನೀನು ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳನ್ನು ಪಾಲನೆ ಮಾಡಬೇಕು, ಆಚರಣೆ ಮಾಡಬೇಕು. ಅದನ್ನು ಜನ ನೋಡಬೇಕು, ಜನ ನಿನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರಬೇಕು. ಆ ಥರ ನೀನು ಇರಬೇಕು. ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳನ್ನು
ಮಾಡಬಾರ್ದು, ಕೆಟ್ಟದ್ದನ್ನು ನೋಡೋದು ಕೇಳೋದು ಮಾಡಬಾರ್ದು, ಕೆಟ್ಟವಳು ಅಂತ ಅನ್ನಿಸ್ಕೋಬಾರ್ದು. ಒಂದು ಸತಿ ನೀನು ಕಳ್ಳ ಆಗ್ಬಿಟ್ರೆ ಸಾಯೋವರೆಗೂ ಕಳ್ಳನೇ. ಆದ್ದರಿಂದ ಲೋಕನಿಂದನೆಯ ಭೀತಿ ಇರಬೇಕು. ಮನೆ ಕೆಲಸ ಚೆನ್ನಾಗಿ ಮಾಡಬೇಕು. ದೇವಸ್ಥಾನ, ದೇವ್ರ ಪೂಜೆ, ಆಚಾರ ವಿಚಾರ, ಭಕ್ತಿ ಇವನ್ನೆಲ್ಲ ಚೆನ್ನಾಗಿ ಮಾಡಬೇಕು. ಆಮೇಲೆ ಯಾವಾಗಲೂ ದೇವರ ಪೂಜೆ, ದೇವರ ಧ್ಯಾನದಲ್ಲಿ ತೊಡಗಿರಬೇಕು. ಹೆಣ್ಣು ಮಕ್ಕಳು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಅದರ ವ್ರತವನ್ನು ಆಚರಣೆ ಮಾಡಬೇಕು. ಭಾಗ 2 ಈಗ ನಾನು ನಿಮಗೆ ಹೇಳಿದ್ದೀನಿ. ಅದರಲ್ಲಿ ಕೆಲವೊಂದು ಮುಖ್ಯವಾದ ಅಂಶಗಳನ್ನು ನಾನು ನಿಮಗೆ ಹೇಳಿದ್ದೀನಿ. ನೆಕ್ಸ್ಟು ಅದು ಭಾಗ 3ರಲ್ಲಿ ಮುಂದುವರಿಸ್ತೀನಿ. ಭಾಗ 1ರಲ್ಲಿ ನಾನು ಕೆಟ್ಟದ್ದನ್ನು ನೋಡಬಾರ್ದು, ಕೇಳಬಾರ್ದು, ಮಾತಾಡಬಾರ್ದು, ಸಪ್ತಧಾತುಗಳು ನಾಶ ಆಗುವಂಥದ್ದು ಯಾವುದು ಮಾಡಬಾರ್ದು ಅಂತ ಹೇಳಿದ್ದೀನಿ. ಭಾಗ 2ರಲ್ಲಿ 30 ಅಂಶಗಳನ್ನು ಹೇಳಿದ್ದೀನಿ. ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ. ಹೆಣ್ಣು ಮಕ್ಕಳು ಯಾವಾಗಲೂ ಪವಿತ್ರ ಸಂಕಲ್ಪ ಮಾಡಬೇಕು, ಪವಿತ್ರವಾದ ದೃಷ್ಟಿಯನ್ನು ಇಟ್ಕೋಬೇಕು, ಕುದೃಶ್ಯವನ್ನು ತ್ಯಾಗ ಮಾಡಬೇಕು, ಮತ್ತು ಪವಿತ್ರವಾದ ಸರಳವಾದ ಜೀವನವನ್ನು ಮಾಡಬೇಕು, ಪವಿತ್ರ ಸಂಗತಿಗಳನ್ನು ಯಾವಾಗಲೂ ಆಧರಿಸಬೇಕು, ಪವಿತ್ರ ಗ್ರಂಥ ಪಠಣ ಮಾಡಬೇಕು, ಉಗುರು ಬೆಚ್ಚಗಿನ ಸ್ನಾನ ಯಾವಾಗಲೂ 3 ಸತಿ ಸ್ನಾನ ಮಾಡಬೇಕು, ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೋಬೇಕು ದೇಹನ, ಸಾದಾ ಮತ್ತು ತಾಜಾ ಆಹಾರವನ್ನು ಸೇವನೆ ಮಾಡಬೇಕು, ಉಪವಾಸ ವ್ರತವನ್ನು ಮಾಡಬೇಕು, 2 ಹೊತ್ತು ಮಲಮೂತ್ರ ವಿಸರ್ಜನೆ ಮಾಡಬೇಕು, ಜನನೇಂದ್ರಿಯವನ್ನು ಸ್ನಾನ ಮಾಡಿ ಕ್ಲೀನಾಗಿ ಇಟ್ಕೋಬೇಕು, ಬೇಗ ಮಲಗಿ ಬೇಗ ಏಳಬೇಕು, ಕೌಪಿನ ಧಾರಣ ಮಾಡಬೇಕು. ಅಂದರೆ ಯಾವತ್ತೂ ಸ್ತ್ರೀಯರು ಟೈಟ್ ಡ್ರೆಸ್ ಹಾಕೋಬಾರ್ದು, ಲೂಸ್ ಅಂದ ಬಟ್ಟೆ ಹಾಕೋಬೇಕು. ನೀವು ಯಾವಾಗಲೂ ಜನನೇಂದ್ರಿಯಕ್ಕೆ ಏನೂ ಟಚ್ ಮಾಡಬಾರ್ದು, ಆ ಥರ ಇರಬೇಕು. ಆಮೇಲೆ ನಿರ್ವ್ಯಸನತೆಯಿಂದ ಇರಬೇಕು, ಏಕಾಂತ ತ್ಯಾಗ ಮಾಡಬೇಕು, ಒಬ್ಬಳೇ ಇರಬಾರ್ದು. ಒಬ್ಬಳೇ ಇದ್ದರೆ ಮನಸ್ಸು ಕೆಟ್ಟೋಗುತ್ತೆ, ಶಕ್ತಿ ನಾಶ ಆಗುತ್ತೆ, ಪಂಚೇಂದ್ರಿಯಗಳು ಅಪವಿತ್ರ ಆಗ್ತವೆ, ಮತ್ತು ತುಂಬ ಕೆಟ್ಟ ಆಲೋಚನೆಗಳು ಬರ್ತವೆ, ತುಂಬ ಕೆಟ್ಟ ಕೆಲಸಗಳನ್ನು ನಾವು ಮಾಡ್ತೀವಿ, ಅನೇಕ ತಪ್ಪುಗಳನ್ನು ಮಾಡ್ತೀವಿ. ಅದಕ್ಕೆ ಒಂಟಿಯಾಗಿರಬಾರ್ದು. ನಾನು ಈಗ ಹೇಳ್ತಾ ಇರೋದು ಭಾಗ 2ರಲ್ಲಿ ಬರ್ತಕ್ಕಂಥದ್ದು. ಈಗ ನೀವು ಇದನ್ನು ಗುರುಗಳ ಮಾರ್ಗದರ್ಶನದಿಂದಲೇ ಮಾಡಬೇಕು. ನಾನು ಸುಮ್ಮನೆ ಮೆಮೊರಿ ರಿಕಾಲ್ ಮಾಡ್ತಾಯಿದ್ದೀನಿ. ಆತ್ಮ ಸಂಶೋಧನೆ, ಆತ್ಮ ಸಂಯಮನ, ಪ್ರತಿಜ್ಞಾ ಪಾಲನೆ, ಉಚ್ಚ ಧ್ಯೇಯ ಮತ್ತು ಆದರ್ಶ ವಿಚಾರಗಳು, ಸತತ ಉದ್ಯೋಗ, ಉತ್ಸಾಹಶೀಲತೆ, ಮತ್ತು ವಾಯು ಸೇವನೆ, ದ್ವಿಕಾಲ ಸೂರ್ಯ ಸ್ನಾನ, ನಿಯಮಿತತನ, ಸ್ವಧರ್ಮಾನುಷ್ಠಾನ, ಆತ್ಮವಿಶ್ವಾಸ, ಆತ್ಮಸನ್ಮಾನ, ಮನಸ್ಸಿನ ಪ್ರಸನ್ನತೆ, ವಿಷಯದ್ರೋಷ ದೃಷ್ಟಿ, ಲೋಕನಿಂದನೆಯ ಭೀತಿ, ನಿಯಮಿತ ವ್ಯಾಯಾಮ, ಪ್ರಾಣಾಯಾಮ ಮತ್ತು ಆಸನ, ಅಂದರೆ ಮನೆ ಕೆಲಸ ಮಾಡಬೇಕು. ಮತ್ತು ದೇವರಲ್ಲಿ ಅಪಾರವಾದ ಭಕ್ತಿ ಇರಬೇಕು. ಆಮೇಲೆ ಪ್ರತಿ ದಿವಸ ನಾನು ಒಳ್ಳೇದು ಮಾಡಿದ್ದೀನೋ ಕೆಟ್ಟದ್ದು ಮಾಡಿದ್ದೀನೋ ಅಂತ ನೀವು ನಿಯಮಾವಲೋಕನವನ್ನು ಮಾಡ್ಕೋಬೇಕು. ಇದೆಲ್ಲ ಗುರುಗಳ ಮಾರ್ಗದರ್ಶನದಲ್ಲಿ, ತಂದೆ ತಾಯಿ ಮಾರ್ಗದರ್ಶನದಲ್ಲಿ ನಡಿಬೇಕು. ಪ್ರತಿಯೊಬ್ಬರು ಇದನ್ನು ಪಾಲನೆ ಮಾಡಬೇಕು. ನಾನು ಹೆಣ್ಮಕ್ಳಿಗೆ ಹೇಳಿದ್ದೀನಿ ಅಂತಲ್ಲ, ಪ್ರತಿಯೊಬ್ಬರು ಹುಡುಗರು, ಮಕ್ಕಳು, ದೊಡ್ಡವರು, ಮುದುಕರು, ಗಂಡ್ಮಕ್ಳು, ಹೆಣ್ಮಕ್ಳು ಎಲ್ಲರೂ ಪಾಲನೆ ಮಾಡೋಂಥ ವಿಚಾರಗಳು. ಬ್ರಹ್ಮಚರ್ಯ ಪಾಲನೆ ಅಂದರೆ ಇಬ್ಬರಿಗೂ ಅನ್ವಯಿಸುತ್ತೆ. ಎಸ್ಪೆಷಲಿ ಲೇಡೀಸು ಜಾಸ್ತಿ ಮಾಡಬೇಕು. ಲೇಡೀಸು ಎಷ್ಟು ಜಾಸ್ತಿ ಮಾಡ್ತಾರೆ ಅಷ್ಟು ಜೆಂಟ್ಸು ಕೂಡ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈಗ ಭಾಗ 3 ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ಮುಂದುವರಿಸ್ತೀನಿ. ಭಾಗ 1 ಮತ್ತು ಭಾಗ 2 ಹೆಣ್ಣು ಮಕ್ಕಳು ಬ್ರಹ್ಮಚರ್ಯ ಪಾಲನೆ ಆಚರಣೆ ಮಾಡಬೇಕು. ಆ ವ್ರತವನ್ನು ಹೇಗೆ ಮಾಡಬೇಕು ಅಂತ 1 ಮತ್ತು ಭಾಗ 2ರಲ್ಲಿ ಹೇಳಿದ್ದೀನಿ. ಭಾಗ 3 ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ.